ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಲಬುರಗಿ ಮತ್ತು ಸೇಡಂ ಸೇರಿ 2 ಕಡೆ ವಿಠಲ್ ಹೆರೋರ್ ಅವರ 10ನೇ ವರ್ಷದ ಪುಣ್ಯಸ್ಮರಣೆಯ ಕರಪತ್ರವನ್ನ ಬಿಡುಗಡೆ ಮಾಡಲಾಯಿತು. ಈ ಕರಪತ್ರವನ್ನ ಉಮೇಶ್ ಕೆ ಮದ್ನಾಳ್ ರವರು ಬಿಡುಗಡೆಗೊಳಿಸಿದರು. ಯಾದಗಿರಿ ತಾಲೂಕಿನ ಮದ್ನಾಳ್ ಗ್ರಾಮದಲ್ಲಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮದ್ನಾಳ್ ರವರು, ಕಲಬುರಗಿ ಮತ್ತು ಸೇಡಂ ಸೇರಿ 2 ಕಡೆ ಇದೇ ಮೊದಲ ಬಾರಿಗೆ ಇದೇ ಡಿಸೆಂಬರ್ 17-12-2023 ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ಕಲಬುರಗಿ ನಗರದಲ್ಲಿ ವಿಠಲ್ ಹೆರೋರ್ ಅವರ 10ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಜಾತಿ ಗಣತಿ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನ ನಡೆಸಿದರು. ಇದೇ ಡಿಸೆಂಬರ್ 17-12-2023 ರಂದು ವಿಠಲ್ ಹೆರೋರ್ ಅವರ 10ನೇ ವರ್ಷದ ಪುಣ್ಯಸ್ಮರಣೆ ಆಚರಣೆ ಮಾಡತಕ್ಕಂಥದ್ದು. ಇದು ಒಳ್ಳೆಯ ಬೆಳವಣಿಗೆ. ಕಲಬುರಗಿಯಲ್ಲಿ ವಿಶ್ವೇಶ್ವರ ಭವನದಲ್ಲಿ ಮುಂಜಾನೆ 10:30ಕ್ಕೆ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಜಾತಿ ಗಣತಿ ಬಗ್ಗೆ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು, ಇಂಜಿನಿಯರ್ಗಳ ಸಂಸ್ಥೆಯಾದ ವಿಶ್ವೇಶ್ವರಯ್ಯ ಅವರ ಭವನ, ಜಿಲ್ಲಾ ನ್ಯಾಯಾಲಯದ ಎದುರುಗಡೆ, ಕೋರ್ಟ್ ರೋಡ್, ಕಲಬುರಗಿ ಮತ್ತು ಇದೇ ದಿನಾಂಕ 17-12-2023 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಸೇಡಂ ತಾಲೂಕಿನ ಕ್ರೀಡಾಂಗಣದಲ್ಲಿ ಕೂಲಿ ಸಮಾಜ ಬೃಹತ್ ಸ್ವಾಭಿಮಾನದ ಸಮಾವೇಶ ಹಾಗೂ ವಿಠಲ್ ಹೆರೋರ್ ಅವರ 10ನೇ ವರ್ಷದ ಪುಣ್ಯಸ್ಮರಣೆ ನಿಮಿತ್ತ ನುಡಿ ನಮನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಿದ್ದು, ಸಮಾಜದ ಬಾಂಧವರು 2 ಕಡೆ ಕಾರ್ಯಕ್ರಮಕ್ಕೆ ಸಮಾಜದ ಬುದ್ಧಿಜೀವಿಗಳು, ವಿಠಲ್ ಹೆರೋರ್ ಅವರ ಅಭಿಮಾನಿ ಬಳಗದವರು, ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯ ಸಂಘದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಉಮೇಶ್ ಕೆ ಮದ್ನಾಳ್ ರವರು ಸಮಾಜ ಬಾಂಧವರಲ್ಲಿ ಮನವಿಯನ್ನ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ನಾಗೇಂದ್ರಪ್ಪ ಲಿಂಗಮಪಲ್ಲಿ, ಶಿವಾನಂದ ಜಮಾದಾರ, ಮಲ್ಲಿಕಾರ್ಜುನ ಬಯಲಾಡಿ, ಲಾಲಪ್ಪ ಶಿವಾನಂದ, ಪಿಲ್ಲಿ ಅನಿಲ್, ರವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಸಿದ್ದು ಪತ್ತೆದಾರ್, ನ್ಯೂಸ್ 26 ಕನ್ನಡ, ಶಹಾಪುರ. ಸೇಡಂನಲ್ಲಿ 2 ಕಡೆಗೆ ಏನದಂದ್ರೆ ಇದೇ ಡಿಸೆಂಬರ್ 17-12-2023 ರಂದು ವಿಠಲ್ ಹೆರೋರ್ ಅವರ 10ನೇ ವರ್ಷದ ಪುಣ್ಯಸ್ಮರಣೆ ಆಚರಣೆ ಮಾಡತಕ್ಕಂಥದ್ದು. ಇದು ಒಳ್ಳೆಯ ಬೆಳವಣಿಗೆ. ಕಲಬುರಗಿಯಲ್ಲಿ ವಿಶ್ವೇಶ್ವರ ಭವನದಲ್ಲಿ ಮುಂಜಾನೆ 10:30ಕ್ಕೆ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಜಾತಿ ಗಣತಿ ಬಗ್ಗೆ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು ಮತ್ತು ಇದೇ 17-12-2023 ರಂದು ರವಿವಾರ ಸೇಡಂ ತಾಲೂಕಿನ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕೋಲಿ ಸಮಾಜದ ಸಮಾವೇಶ ಮತ್ತು ವಿಠಲ್ ಹೆರೋರ್ ಅವರ ಪುಣ್ಯಸ್ಮರಣೆ ಮತ್ತು ನುಡಿನಮನ ಕಾರ್ಯಕ್ರಮ ನಡೆಯುತ್ತಿದ್ದು, ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ 2 ಕಡೆಗೆ ಒಂದೇ ಸಲ ನಡೀತಕ್ಕಂಥ ಇದು ಒಳ್ಳೆಯ ಬೆಳವಣಿಗೆ. ಇದು ಸಮಾಜ ಬಾಂಧವರು, ವಿಠಲ್ ಹೆರೋರ್ ಅಭಿಮಾನಿಗಳು, ಅಂಬಿಗರ ಚೌಡಯ್ಯ ಸಂಘದ ಪದಾಧಿಕಾರಿಗಳು, ಸಮಾಜದ ಮುಖಂಡರು ಮತ್ತು ಬುದ್ಧಿಜೀವಿಗಳು ಸಹಸ್ರಾರು ಸಂಖ್ಯೆಯಲ್ಲಿ 2 ಕಡೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥದ್ದು ನನ್ನ ಮನವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.